ಏನೋ ಸುಮ್ಮನೆ ಇರಲ್ಲ, ಬೆಳಿಗ್ಗೆ ಎದ್ರೆ ನಿಂದು ನೋಡೋಕ್ಕಾಗಲ್ಲ. ಆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಆ ಕಿರ್ತಿ ಲವರ್ಗಳ ಕಾಟ, ಆ ಫೇಸ್ಬುಕ್ ತೆಗೆದ್ರೆ ಜಗದೀಶನ್ ಕಾಟ. ಅಪ್ಪ ನಮ್ಮ ಕೈ ತಡೆಯೋಕ್ಕಾಗಲ್ಲ ಕಣ ನಿಮ್ಮ ರೋದ್ನಿಗೆ. ಲೇ ಜಕರ್ ಹೇಳ, ನೀನು ಹೋರಾಟದಲ್ಲಿ ನನ್ನ ಮುಂದೆ ಇನ್ನೂ ಎಳ್ಸು, ನೀನು ಬಾಯಿ ಬಿಟ್ಟರೆ ಹೊಲ್ಸು, ಇದು ಇಲ್ಲಿಗೆ ನಿಲ್ಲಿಸು. ಏನು ಅದು ಕನ್ನಡ ಶಾಲೆಗಳು ಹಾಕ್ಕೊಂಡು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂದ್ಬಿಟ್ಟು, ಯಾಕೆ ನಿನಗೆ ತಾಕತ್ತಿರೇನ ಕನ್ನಡ ಶಾಲೆ ಹಾಕೊಂಡು ಹೋರಾಟ ಮಾಡೋ? ಬೆಂಗಳೂರೇ ನಿಮ್ಮಪ್ಪಂದೇನ ಬೆಂಗಳೂರು? ಲೇ ಜಿಟ್ಟು, ಬೆಂಗಳೂರು ನಿಮ್ಮಪ್ಪಂದ? ಲೇ ಹೆಂಗಿದ್ಯಾ ಗೊತ್ತೇನ ಜಗದೀಶ ನೀನು? ಆ ರೋಡ್ ಸೈಡಲ್ಲಿ ಜಿಲೇಬಿ ಮಾಡೋ ನನ್ನ ಮಗ ಇದ್ದಂಗಿದ್ಯಾ ನೀನು. ಇವತ್ತು ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಅಂತ ಹೇಳಿರೋದು ಯಾರು? ಸರ್ಕಾರ ಹೇಳಿಲ್ಲ. ಯಾರು ಹೇಳಿರೋದು ಇವತ್ತು ಬೈಕ್ ಟ್ಯಾಕ್ಸಿ ನಿಲ್ಲಿಸು ಅಂತ ಹೇಳಿದ್ದು? ಕೋರ್ಟಲ್ಲಿ ಜಡ್ಜಿ ಹೇಳಿದ್ದಾರೆ, ಅದಾಗಿದ್ದಾರೆ. ಇವಾಗ ನಾವು ಕಾನೂನು ಏನು ಗೌರವ ಕೊಡಬೇಕು? ಒಬ್ಬ ಜಡ್ಜು ಆ ಪ್ರಭುಗಳು ಹೇಳಿದ ಮೇಲೆ ತಲೆ ಬಾಗಬೇಕು ನಾವೆಲ್ಲರೂ. ಅದು ಅವ್ರು ಕಾನೂನು ಮಾಡಿದ್ರೆ ಇವರಿಬ್ಬರು ಗಲಾಟೆನಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಬಂತಾನೆ. ಇವನು ಯಾವನ್ ಕಡ್ದ? ನೀನು ಲಾಯರ್ ಅಲ್ಲ. ಯಾರೋ ತಲೆ ಮಾಡಿಸಿರೋರ್ಗೆ ತಲೆ ಮೇಲೆ ಎಳ್ದುಬಿಟ್ಟು ದುಡ್ಡು ಮಾಡಿರ್ಬೋದು. ನೀನು BMW ಓಡಾಡಿರ್ಬೋದು. ನೀನು ಬರೀ ಬಾಯಿ ಮಾತಾಗ ಬೊಗ್ಲನಾಯಿ, ನೀನು ಕಚ್ಚಲ್ಲ. ನೀನು ಬೊಗಳ್ತ್ಯಾ, ಇನ್ನೊಬ್ರಿಗೆ ಕಚ್ಚಿಸ್ಕೊತ್ಯಾ. ಎಷ್ಟೋ ಏಟ್ಗಳು ತಿನ್ನೋದು ನಮ್ಗೆ ಗೊತ್ತಿದ್ದೆ. ಇಷ್ಟು ವೀಡಿಯೋಗಳು ಬರ್ತವೆ, ಇನ್ನೂ ಎಲ್ಲೆಲ್ಲಿ ಏಟ್ಗಳು ತಿಂದಿದ್ಯಾ ಅದು ಯಾವುದೋ ವೀಡಿಯೋಗಳು ಸಿಗ್ತಲ್ಲ ನಮಗೆ. ಅಪ್ಪ ಕಮ್ಮಿ ಮಾಡೋ. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಾದ್ಯಂತ ಇವತ್ತು ಟೆಕ್ನಾಲಜಿ ಮುಂದೆ ಬಂದಿದ್ದು ಇದ್ರೆ ಬೈಕ್ ಟ್ಯಾಕ್ಸಿ ಇವೆಲ್ಲ ಬಂದಿರ್ಬೋದು. ಆಟ ಅನ್ನೋದು ಶತಮಾನಗಳಿಂದ ಐತೆ, ತಮಗೆಲ್ಲ ಗೊತ್ತಿರ್ಬೋದು. ಇವತ್ತು ಯಾವುದೇ ಚಿತ್ರನಟರು ಮೇಲ್ಗೈ ಸಾಧಿಸಿರೋ ಉನ್ನತ ಸ್ಥಾನದಲ್ಲಿ ಅವರು ಅಂದರೆ ಅವರೆಲ್ಲ ಒಂದು ಚಿತ್ರದಲ್ಲಿ ಆಟ ಎಕ್ಕಿ ಬಂದಿದ್ದಾರೆ. ತಮ್ಮೆಲ್ಲ ಗಮನ ಗೊತ್ತಿರ್ಬೋದು. ಯಾವುದೋ ಬೈಕ್ ಟ್ಯಾಕ್ಸಿ ಹಾಕೊಂಡು ಬಂದಿಲ್ಲ, ಹೆಸರು ಮಾಡಿಲ್ಲ ಆಟೋದವರು. ಇವತ್ತು ರಾಜ್ಯದಲ್ಲಿ ಕನ್ನಡನ ಉಳಿಸೋದು ಬೆಳೆಸೋದು, ಅದರಲ್ಲಿ ಪ್ರಮುಖವಾಗಿ ಹೋರಾಟಗಾರರ ಜೊತೆಗೆ ಕೈ ಜೋಡಿಸೋದು ಯಾರಂದರೆ ಆಟೋದವರು ಯಾರೋ ಡಾಕ್ಟ್ರು ಇಂಜಿನಿಯರ್ಗಳು ಓದ್ಬಿಟ್ಟು ಆಟ ಓದಿಸ್ತಾರೆ ಸ್ವಾಮಿ. ಇವತ್ತು ಈ ನೆಲ ಜಲ ನುಡಿ ಬಂದಾಗ ಹೋರಾಟಕ್ಕಾಗಿರ್ಬೋದು ಎಲ್ಲದಕ್ಕೂ ಸ್ಪಂದಿಸೋದು ಆಟೋದವರು, ಬೇರೆ ಯಾರೂ ಅಲ್ಲ. ಇವತ್ತು ನಿನ್ನ ಮನೆ ಬಂದಿರೋದು ಬೈಕ್ ಟ್ಯಾಕ್ಸಿ. ಅದು ಇವತ್ತು ನೀವು ಉತ್ತರ ಕರ್ನಾಟಕದ ಕಡೆ ಹೋದರೆ ನಿಮ್ಗೆ ಬೈಕ್ ಟ್ಯಾಕ್ಸಿ ಸಿಕ್ಕಲ್ಲ ಸ್ವಾಮಿ. ಇದೇ ಪ್ಯಾಸೆಂಜರ್ ಆಟೋಗಳಲ್ಲೇ ಅವರು ಬೆಳಗ್ಗೆ ಸ್ಕೂಲ್ ಮಕ್ಕಳು ಬಿಡೋದು, ಕೂಲಿಯನ್ನು ಕರ್ಕೊಂಡು ಹೋಗೋದು, ಬರೋದು ಬಿಡೋದೆಲ್ಲ ಉತ್ತರ ಕರ್ನಾಟಕದಲ್ಲಿ ಕರಿಮಣ್ಣು ಆ ಭೂಮಿಯಲ್ಲಿ ಅಂತ ಓಡಾಡೋದು ಯಾವುದಂದರೆ ಬೆನ್ಸು BMW ಅಲ್ಲ, ಇದೇ ಆಟೋದವರು ಸೇವೆ ಕೊಡ್ತವ್ರೆ. ಅವ್ರ ಸೇವೆ ಬೆಳಗ್ಗೆ ಎದ್ದು ಗಾಡಿ ಪೂಜೆ ಮಾಡಿಕೊಂಡು ಸಮಾಜ ಸೇವೆಗೆ ಇಳಿತಾರೆ. ಗರ್ಭಿಣಿಯರಿಗೆ, ಅಂಗವಿಕಲರಿಗೆ, ವಯಸ್ಸಾದವ್ರಿಗೆ ಉಚಿತವಾಗಿ ಕರ್ಕೊಂಡು ಹೋಗೋದಾಗಿರ್ಬೋದು. ಕಾಸಿಲ್ಲ ಅಂದರೆ ಅವ್ರಿಗೆ ಕೊಟ್ಟಷ್ಟು ತೊಗೊಂಡು ಹೋಗ್ತಾರೆ. ಹೌದಾ? ಇದೆಲ್ಲ ಮಾಡಿಬಿಟ್ಟು ಇವತ್ತು ಸಡನ್ನಾಗಿ ಯಾರೋ ಬೈಕ್ ಟ್ಯಾಕ್ಸಿ ಬಂದಿದೆ ಅಂತ ಹೇಳಿದ ತಕ್ಷಣ ಇವ್ರು ಇದು ಮಾಡಿ ಯಾರೋ ಒಬ್ರು ಮಾಡಿರ್ಬೋದು, ಆಟೋದಲ್ಲಿ ಎಕ್ಸ್ಟ್ರಾ ಕೇಳಿರ್ಬೋದು. ಆಯ್ತು ಕಣ 10 ರೂಪಾಯಿ ತಿಂದಿರ್ಬೋದು. ಏನು ಇವಾಗ ಆಟೋದವ್ರು ತಾನೆ, ನಮ್ಮ ರಾಜ್ಯದವ್ರು ತಾನೆ 10 ರೂಪಾಯಿ ತಿಂದ್ಬಿಟ್ಟು ಏನು ಬಿಲ್ಡಿಂಗ್ ಕಟ್ಕೊಂಡವ್ರು ಅವರು. ಸಂಜೆ ಆದರೆ ಆಟೋಗೆ ಫೈನಾನ್ಸ್ ಕಟ್ಟಬೇಕು, ತಿಂಗಳಾದ್ರೆ ಅವ್ರ ರೇಷನ್ ಏನೋ ಮಕ್ಕಳನ್ನ ಓದಿಸ್ಬೇಕು, ವಿದ್ಯಾವಂತರು ಮಾಡಬೇಕು. ಸುಮಾರು ಜವಾಬ್ದಾರಿ ಆಟೋದವ್ರಿಗಿರುತ್ತೆ. ಯಾವನೋ ಒಬ್ಬನು ಸಗಣಿ ತಿಂದ ಅಂದ್ಬಿಟ್ರೆ ಆಟೋದವರೆಲ್ಲ ಕೆಟ್ಟವ್ರೇನಾ? ಹೇಳ್ರಿ ನೀವೇ. ಯಾರು ಮಾಡಿದ್ದು ಕೆಲಸ ಮಾಡ್ತಾರೆ ಆಟೋದವರು. ಇವತ್ತು ನೆಲ ಜಲ ನಾರುಡಿಗೆ ಭಾಷೆ ವಿಚಾರಕ್ಕಾಗಲಿ ಎಲ್ಲ ಪ್ರತಿಯೊಂದಕ್ಕೂ ಕೈ ಜೋಡಿಸೋದು ಆಟೋದವ್ರೆ. ಬೆಂಗಳೂರಲ್ಲಿ ಎಷ್ಟು ಜನ ಆಟೋದವ್ರೆ? ಏನು ಹೊರ ಜಿಲ್ಲೆಗಳಿಂದ ಏನನ್ನ ಬರ್ತಾವ್ರು ಆಟೋದವ್ರು ಇಲ್ಲ. ಆ ಜಿಲ್ಲೆನಲ್ಲಿ ಅವ್ರು ಓಡಿಸ್ಕೊತಾರೆ. ಕೆಲವು ಗುಗ್ಗುನ ಮಕ್ಕಳು ಹೇಳ್ತಾರೆ ಯಾವ್ಯಾವ ಜಿಲ್ಲೆಗಳಿಂದ ಬಂದವರು ಅಂತ ಹೇಳ್ತಾನಲ್ಲ ಅವನು ಗೂಬೆ ನನ್ನ ಮಗ, ಅವ್ನಿಗೆ ಹೇಳ್ತೀನಿ ಇವತ್ತು ಬೆಂಗಳೂರಲ್ಲಿ ಅವನು ಹುಟ್ಟಕ್ಕೆ ಮುಂಚೆಯಿಂದ ಆಟೋ ಐತೆ. ಆ ದಡ್ಡ ನನ್ನ ಮಗನಿಗೆ ಹೇಳ್ತೀನಿ, ನೀನು ಆಟೋದಲ್ಲೇ ಓಡಾಡ್ತಾರಿದ್ದು. ಇವತ್ತು ಏನೋ ರೋಲ್ ಕಾಲ ಅದು ಇದು ಮಾಡ್ಕೊಂಡು ತಿನ್ಕೊಂಡು ನೀನು BMW ತೊಗೊಂಬಿಟ್ರೆ ಆಟೋದವ್ರಿಗೆ ಏನು ಬೇಕಾದ್ರೆ ಮಾತಾಡ್ಬೋದೇನಾ? ಲೇ ಗಡ್ವಾ, ಮಾತು ಇತಿಮಿತಿನಲ್ಲಿರಲಿ, ತೂಕವಾಗಿರಲಿ. ಆಟೋದವ್ರು ಅಂದ್ರೆ ಏನು ಅಂದ್ಕೊಂಡಿದ್ದೆ ನೀನು? ಅವ್ರು ಓಡಿಸ್ತಾರೆ, ಯೂನಿಫಾರ್ಮ್ ಹಾಕಿಲ್ಲ. ನೀನೇನು ವಾಚ್ಮ್ಯಾನ, ನೀನು ಪೊಲೀಸ? ನೀನು ಪೊಲೀಸವರು ಡ್ರೆಸ್ ಹಾಕಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ. RC ಇಲ್ಲ ಅಂದರೆ ಗಾಡಿ ಒಳಗೆ ಹಾಕ್ಕೊತಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದ್ರೆ ಪೊಲೀಸವ್ರು ಒಳಗೆ ಹಾಕ್ಕೊತಾರೆ. ನಿಂದೇನ ಕೆಲಸ? ಹೂ ಆರ್ ಯು? ಯಾರೋ ನೀನು ಮುಟ್ಟಾಲ? ಆಟೋದವ್ರಿಗೆ ಇದು ಮಾಡೋಕ್ಕೆ ಸರ್ಕಾರ ಇದೆ, ಸವಲತ್ತುಗಳು ಕೊಡೋಕ್ಕೆ. ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡೋಕ್ಕೆ ಕಾನೂನಿದೆ, ಕೋರ್ಟ್ ಇದೆ, ಸ್ಟೇಷನ್ ಇದೆ. ನೀನು ಯಾರೋ ಜಿಟ್ಟು? ನೀನು ಯಾರು ಆಟೋದವ್ರು? ನೀನು ಯಾರು? ಬೆಂಗಳೂರು ನಿಮ್ಮಪ್ಪಂದೇನ ಬೆಂಗಳೂರು?
ಲೇ ಜಿಟ್ಟು, ಬೆಂಗಳೂರು ನಿಮ್ಮಪ್ಪಂದ ಆಟೋದವ್ರದಲ್ಲೇ ಸಂಧಿನ ಕರ್ಕೊಂಡು ಮನೆಗೆ ಕಲಿಸೋ ಜವಾಬ್ದಾರಿಯಿಂದ ನಡ್ಕೊತವ್ರವರು. ಅವರಿಂದ ಕನ್ನಡ ಉಳ್ದೈತೆ ಬೆಂಗಳೂರಲ್ಲಿ. ನಿಂದೇನ ಏನು ಗೆಲ್ಸ್ಕಿಲ್ಚೇನ ನೀನು? ಬೆಳಗ್ಗೆ ಇದ್ದೆ ಸಂಜೆ ಯಾರೂ ಸಿಕ್ಕಿಲ್ಲ ಅಂದ್ರೆ ಎಲ್ಲರ ಮೇಲೆ ಎಗರ್ತಾ ಇರ್ಚಲ್ಲ, ನಾಯಿ ಎಗರ್ದಂಗೆ. ಬೊಗಳ ನಾಯಿ ಕಚ್ಚಲ್ಲ ಅಂತಾರಲ್ಲ, ಬಿಡಿ ಬೊಗಳು ಬಂದಿದ್ದು. ಸಮಾಜಕ್ಕೇನು ಕೊಡುಗೆ ಕೊಡ್ಬಾರ್ದು. ಆಟೋದವ್ರ ಬಗ್ಗೆ ಆಡೈತೆ ನಿನಗೇನಿದೆ? ಬೆಳಗ್ಗೆ ಆಟೋ ಎತ್ತಿದ್ರೆ ಸಂಜೆ 10 ಗಂಟೆವರೆಗೂ ಓಡಿಸ್ಕೊಂಡು ಎಲ್ಲರಿಗೂ ಸೇವೆ ಮಾಡಿಕೊಂಡು ಅನ್ನ ತಿಂತವ್ರೆ. ನಿನ್ನಂಗೆ ರೋಲ್ ಕಾಲ್ ಮಾಡಿರೋ ಇದರಲ್ಲಿ ತಿನ್ಕೊಂಡು ಜೀವನ ಮಾಡ್ತಾರಲ್ಲ ಆಟೋದವ್ರ ತಂಟೆಗೆ ಬಂದರೆ ನೆಟ್ಗಿರಲ್ಲ. ಮೊನ್ನೆ ನಿಮಗೆ ಪರಿಣಾಮ ಅರ್ಧ ಮೆಂಟ್ಲು, ಅರ್ಧ ತಿಕ್ಲು, ಅರ್ಧ ಪುಕ್ಲು. ಅವ್ನು ಯಾರೋ ಜಗದೀಶ್ ಅವನ ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡು ಬೈಕ್ ಟ್ಯಾಕ್ಸಿ ಪರ ನಿಂತ್ಕೊಂಡು ಮಾಡಲಿ ಕೆಲಸನ. ಇವತ್ತು ಅವ್ನು ಲಾಯರ್ ಅಂತಾನೆ. ಅವ್ನು ಕಳ್ಳನ ಮಗ. ಅವನು ಯಾವ ಲಾಯರ್? ಅವನ 420 ಯಾವ ಲಾಯರ್? ಅವನು ಕೋರ್ಟಲ್ಲಿ ವಾದ ಮಾಡೋನು. ಅವನ ಕೋರ್ಟಿಂದ ಕಿತ್ತು ಬಿಸಾಕವ್ರೆ. ಇವತ್ತು ಬೈಕ್ ಟ್ಯಾಕ್ಸಿ ನಿಲ್ಲಿಸಿ ಅಂತ ಹೇಳಿರೋದು ಯಾರು? ಸರ್ಕಾರ ಹೇಳಿಲ್ಲ. ಯಾರು ಹೇಳಿರೋದು? ಇವತ್ತು ಬೈಕ್ ಟ್ಯಾಕ್ಸಿ ನಿಲ್ಲಿಸು ಅಂತ ಹೇಳಿರೋದು ಕೋರ್ಟಲ್ಲಿ ಜಡ್ಜ್ ಹೇಳಿದ್ದಾರೆ, ಅದಾಗಿದ್ದಾರೆ. ಇವಾಗ ನಾವು ಕಾನೂನು ಏನು ಗೌರವ ಕೊಡಬೇಕು? ಒಬ್ಬ ಜಡ್ಜು ಆ ಪ್ರಭುಗಳು ಹೇಳಿದ ಮೇಲೆ ತಲೆ ಬಾಗ್ಬೇಕು ನಾವೆಲ್ಲರೂ. ಅದು ಅವ್ರು ಕಾನೂನು ಮಾಡಿದ್ರೆ ಇವರಿಬ್ರು ಗಲಾಟೆನಲ್ಲಿ ಬೇಳೆ ಬೇಯಿಸ್ಕೊಳಕ್ಕೆ ಬಂತಾನೆ. ಇವನು ಯಾವನ್ ಕಡ್ದ? ಕುಡಿಯೋ ನೀರು ಕಡ್ಡಿಯಾಳಟ್ಸೋನು ಇವನು ಯಾರು? ಜಗದೀಶ್. ಇವನು ಏನು ಅರ್ಹತೆ ಐತೆ ಆಟೋದವ್ರು ಬೇಯಕ್ಕೆ? ಎಲ್ಲೋ ಒಂದೇನೋ ಘಟನೆ ಆಗಿರುತ್ತೆ. ಲಕ್ಷಕ್ಕೊಬ್ಬ ಯಾವನೋ ತಪ್ಪು ಮಾಡ್ತಾನೆ. ಆಟೋದವ್ರಿಗೆ ನೀನು ಬೈದ್ಬಿಟ್ರೆ, ಲೇ ಜಗದೀಶ ನೀನು ಪರವಾಗಿಲ್ಲ, ನೀನು ಕಾನೂನು ಮುಖಾಂತರ ಏನು ಮಾಡ್ಬೇಕ ಮಾಡು, ಅಭ್ಯಂತರ ಇಲ್ಲ. ಆಟೋದವ್ರಿಗೆ ಬಗ್ಗೆ ಮಾತಾಡೋವಂಥದ್ದು ನಿನ್ಗೇನು ನೈತಿಕತೆ ಇದೆ? ಯಾರು ನೀನು? ಅವ್ರಿಗೆ ಹೇಳ್ತಲ್ಲ, ನೀನು ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಆಟ್ಬಿಟ್ಟು ಒಂದು ಮಾತಾಡ್ಸಲ್ಲಪ್ಪ. ಬೆಂಗಳೂರಿಗೆ ಇಂಥವ್ರೆ ಬರ್ಬೇಕಿಂಥವ್ರು ಹೋಗ್ಬೇಕನ್ನೋಕ್ಕೆ ನೀನು ಯಾವನು? ಇದು ಕರ್ನಾಟಕ. ಬೆಳಗಾವಿಯಿಂದ ಇಲ್ಲಿಗೆ ಬರ್ಬೋದು, ಇಲ್ಲಿಂದ ರಾಯಚೂರಿಗೆ ಹೋಗ್ಬೋದು, ಇಲ್ಲಿಂದ ಮೈಸೂರಿಗೆ ಹೋಗ್ಬೋದು, ಯಾರು ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಇದು ಕರ್ನಾಟಕ. ನಿಮ್ಮ ಅಪ್ಪನ ಮನೆ ಸೊತ್ತಲ್ಲ, ಬೆಂಗಳೂರು ನಿಮ್ಮ ಅಪ್ಪಂದಲ್ಲ. ಆಟ ಬೆಂಗಳೂರಲ್ಲಿ ನೀನು ಹುಟ್ಟಕ್ಕೆ ಮುಂಚೆಯಿಂದ ಆಟಗಳು ಓಡಿಸ್ತವ್ರೆ. ನೀನು ಆಟೋದಲ್ಲಿ ಓಡಾಡಿದ್ಯಾ? ಆಯಿತಾ? ಅವತ್ತು ನಿಮ್ಮ ಮನೆಯವ್ರು ಪ್ರತಿಯೊಬ್ಬರೂ ಆಟಗಳಿಗೆ ಓಡಾಡ್ತಾ ಇದ್ದಿದ್ದು, ನಾವು ಅದ್ರಾಗೆ ಓಡಾಡ್ತಾ ಇರೋದು. ಆಟೋದವ್ರು ಗೌರವ ಕೊಟ್ಟು ಗೌರವ ತಗೋ. ಏನು ಅದು ಕನ್ನಡ ಶಾಲೆಗಳು ಹಾಕ್ಕೊಂಡು ಇದು ಮಾಡ್ತಾರೆ ಅದು ಮಾಡ್ತಾರೆ ಅಂದ್ಬಿಟ್ಟು. ಯಾಕೆ ನಿನಗೆ ತಾಕತ್ತಿದೇನ ಕನ್ನಡ ಶಾಲೆ ಹಾಕೊಂಡು ಹೋರಾಟ ಮಾಡೋ? ಯಾರು ನಗ ಬೇಡ ಅಂತ ಹೇಳ್ದ? ನಮ್ಮ ತಾಕತ್ತು ಶಾಲೆ ಹಾಕೊಂಡು ಹೋರಾಟ ಮಾಡ್ತೀವಿ. ಆಟೋದವ್ರು ಕೇಳ್ತಿಯಲ್ಲ ನೀನು, ಪೊಲೀಸರ ಮುಂದೆ ಕೈ ಕಟ್ಕೊಂಡು ಅದು ಇದು ಅಂದ್ಬಿಟ್ಟು. ಏನೋ ನಿಂದು ಮಾತುಗಳು? ಲೇ ಆಟೋದವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋಕ್ಕೆ ಕಾನೂನು ಕೋರ್ಟ್ ಇದೆ. ತಪ್ಪು ಮಾಡಿದ್ರೆ ಪೊಲೀಸವ್ರಿದ್ದಾರೋ? ನೀನು ಯಾವನ ಹೇಳಕ್ಕೆ ಅವ್ರು ಬಟ್ಟೆ ಹಾಕ್ಕೊಬೇಕು ಬಿಡಬೇಕನ್ಬಿಟ್ಲೆ. ನೀನೇನು ಪೊಲೀಸ್ ಏನೋ ನೀನು? ನೀನ್ಲೇ ಹೆಂಗಿದ್ಯಾ ಗೊತ್ತೇನೋ ಜಗದೀಶ? ನೀನು ಆ ರೋಡ್ ಸೈಡಲ್ಲಿ ಜಿಲೇಬಿ ಮಾಡೋ ನನ್ನ ಮಗ ಇದ್ದಂಗಿದ್ಯಾ ನೀನು ಆಟೋದವ್ರ ಬರುವಾಗ ಮಾತಾಡೋಕ್ಕೆ ನಿನ್ಗೆ ಯಾವ ನೈತಿಕತೆನೇ ಇಲ್ಲ. ಪೊಲೀಸವ್ರ ಬಗ್ಗೆ ಮಾತಾಡ್ತೀಯ. ನಾನು ಹಂಗೆ ಮಾಡಿಬಿಡ್ತೀನಿ ಹಿಂಗೆ ಮಾಡಿಬಿಡ್ತೀನಿ. ಬೆಂಗಳೂರು ಕಮಿಷನರ್ ಅಂತೆಲ್ಲ ಸ್ವಲ್ಪನೂ ನೀನು ವಯಸ್ಸಿಗೆ ತಗಂಗೆ ನಡ್ಕೋ. ನೀನು ಲಾಯರ್ ಅಲ್ಲ. ಯಾರೋ ತಲೆಮಾಡ್ಸಿರೋರ್ಗೆ ತಲೆ ಮೇಲೆ ಎಳ್ದುಬಿಟ್ಟು ದುಡ್ಡು ಮಾಡಿರ್ಬೋದು. ನೀನು BMW ಓಡಾಡಿರ್ಬೋದು. ನಾವು ಆಟೋದಲ್ಲೇ ಓಡಾಡ್ತೀವಿ, ಅದು ನಮ್ಮ ಇಷ್ಟ. ನೀನು ಯಾರೋ ಅವ್ರ ಬಗ್ಗೆ ಮಾತಾಡೋಕೆ? ಆಟೋದವ್ರ ಬಗ್ಗೆ, ಕನ್ನಡ ಪರ ಸಂಘಟನೆಯವ್ರ ಬಗ್ಗೆ ಮಾತಾಡ್ತೀಯ. ಬೆಳಿಗ್ಗೆ ಎದ್ದರೆ ಎಲ್ಲ ನಾಷ್ಟ ಮಾಡಿದ್ರೆ ಬೆಳಿಗ್ಗೆ ಎದ್ದು ಕಾಯ್ತಾ ಇರ್ತೀಯ ನಾಯಿ ಥರ. ಯಾವನ್ ಸಿಗ್ತಾನೋ ಗೀಚ್ಕೊಳೋಣ ಅಂದ್ಬಿಟ್ಟು ಲೈವ್ ಲೈಟ್ಗೆ ಇರೋಕ್ಕೋಸ್ಕರ ಆಟೋದವ್ರು ಹೇಳ್ಕೊಂಡಿದ್ದೇನ? ಮೊನ್ನೆ ಎಲ್ಲ ಗೂಸ ತಿಂದೆ. ಆ ಪ್ರಾಣ ನನ್ನ ಮಗ ನೀನು. ಸಿಲ್ವರ್ ತಟ್ಟೆ ನನ್ನ ಮಗ ನೀನು. ಅದನ್ನು ಮರಿಬೇಡ. ನೀನು ಸಿಲ್ವರ್ ತಟ್ಟೆ ನನ್ನ ಮಗ ನೀನು ಹೋಗಿ ದುಡ್ಕೊಂಡು ತಿನ್ನು. ಆಟೋದವ್ರ ಬಗ್ಗೆ ಮಾತಾಡಿ. ನಿನ್ಗೆ ಯಾವುದೇ ನೈತಿಕತೆ ಇಲ್ಲ. ಫಸ್ಟು ನಾಳೆಗೆ ಅದ್ಬಸ್ತಲ್ಲಿ ಇಟ್ಕೊಂಡು ಮಾತಾಡು. ನೀನು ಆಯಿತು ಏನೋ ಮಾಡಿದ್ಯಾ? ಹಂಗೆ ಮಾಡಿಬಿಡ್ತೀನಿ, ಕೇಸ್ ಮಾಡಿಬಿಡ್ತೀನಿ, ಒಳಗೆ ಕಳಿಸ್ಬಿಡ್ತೀನಿ, ಎಲ್ಲ ಬರೀ ಭಯ ಅಷ್ಟಪ್ಪ. ಯಾರು ಏನೂ ಮಾಡಲ್ಲ ನೀನು. ಜೋಕರು CM ನೀನು. ಎಲ್ಲರೂ ಬೆಳಿಗ್ಗೆ ಏನನ್ನ ಮಾಡಿ ಒಂದು CM ಆಗೋಣ ಅಂತ ಹೇಳ್ತಿದ್ದಲ್ಲ ನೀನು. ಫಸ್ಟ್ ಗ್ರಾಮ ಪಂಚಾಯತಿ ಗೆಲ್ಲು, ಅದು ಆಗಲ್ಲ ನೀನು. 224 ಯಾವಾಗ ಗೆದ್ಬಿಟ್ಟು ನೀನು CM ಆಗೋದ ನೀನು? ಆಯ್ತು, ಅವಾಗ 50 ಆಯ್ತು, ಹಾಫ್ ಸೆಂಚುರಿ ಹೊಡೆದಿದ್ಯಾ ನೀನು. ಇನ್ನು ನೀನು CM ಆಗೋದು ಯಾವಾಗ? ನಾವು ಕಣ್ತುಂಬ ನೋಡೋದು ಯಾವಾಗ ನಿನಗೆ? ಲೇ ಜೋಕರ್ ಹೇಳ. ನೀನು ಲೇ ಜಗದೀಶ, ನೀನು ಹೋರಾಟದಲ್ಲಿ ನನ್ನ ಮುಂದೆ ಇನ್ನೂ ಎಳ್ಸು. ನೀನು ಬಾಯಿ ಬಿಟ್ಟರೆ ಹೊಲ್ಸು.
ಇದು ಇಲ್ಲಿಗೆ ನಿಲ್ಲಿಸು, ಅರ್ಥ ಆಯ್ತಾ? ನಿನ್ಗೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿಗೆ ನಿಲ್ಲಿಸ್ಬೇಕು. ಇಲ್ಲಾಂದರೆ ನೀನು ಏನೇನೋ ಯಾರನ್ನು ಹೇಳ್ಕೊಂತ ನಾವು ತಲೆ ಹಾಕ್ತೀವಿ. ಹೋರಾಟಗಾರರಲ್ಲಿ ನಾವು ಶಾಲೆ ಹಾಕೊಂಡು ಹೋರಾಟದ ಕೆಲಸ ಮಾಡ್ತೀವಿ. ನಿಮ್ಮ ಮನೆಗೆ ಬಂದು ಏನು ತಿಂದಿಲ್ಲ ಆಯಿತಾ? ನಿನ್ನ ಋಣದಲ್ಲಿ ಏನಿಲ್ಲ, ಆಟಗಾರರಾಗಲಿ ಕನ್ನಡ ಪರ ಹೋರಾಟಗಾರಗಳಾಗಲಿ. ನಾಳೆಗೆ ಅದು ಬಸ್ಸಾಗಿ ಮಾತಾಡೋ. ನೀನು ಆಲ್ರೆಡಿ ನೀನು ಗೂಸ ತಿಂದಿದ್ಯಾ, ಎಲ್ಲ ಅಲ್ಲಿಗೆ ಬಿಟ್ಬಿಟ್ಟೇನಾ? ಏನೋ ಮಾಡಿದೆ ನೀನು? ಹಾಂ, ಸ್ವಲ್ಪ ವಯಸ್ಸಾಗೈತೆ, ಸೆಂಚುರಿ ಹೊಡೆದಿದ್ಯಾ. ಮೈ ಮೇಲೆ ಭಕ್ತಿಯಿಂದ ಮಾತಾಡೋದು ಕಳಿ. ಪೊಲೀಸವರು 24 ಅವ್ರು ಕೆಲಸ ಮಾಡ್ತಾರವರು, ಅವ್ರ ಕೆಲಸ ಅವ್ರು ಮಾಡ್ತಾವ್ರೆ. ಕಮಿಷ್ನರು ಅವ್ರದ್ದು ಇವ್ರದ್ದು ಇರ್ತೀಯಲ್ಲ ನೀನು. ಲೇ ಜಿಟ್ಟು, ಅವ್ರ ಸಮಯ ಜನ ನೀನು. ಅವ್ರು ಓದ್ಬಿಟ್ಟು IPS ಆಗ ಕೆಲ್ಸಕ್ಕೆ ಬಂದು ಕುಂತವ್ರೆ. ನೀನು ನಮ್ಮ ಸೆಕೆಂಡ್ PC ನನ್ನ ಮಗ, ನೀನು ಲಾಯರ್ ಅಂದ್ಕೊಂಡು ನೀನು ಹೇಳ್ಕೊತೀಯ. ಪಾಪ ಕುಡುಪಳ್ಳಿ ಅವ್ರಿಗೆ ಅವ್ರ ಮೇಲೆ ಹೋಯ್ತೆ, ವಯಸ್ಸಾಗೈತೆ. ಆ ಕುಡುಪಳ್ಳಿ ನಾಗರಾಜ್ ಕುಡುಪಳ್ಳಿ ಮೇಲೆ ಹೋಗ್ಬಿಟ್ಟು ಅವ್ನಿಗೆ ಏನೋ ಕರೀತೈತೆ, ಇದಕ್ಕೆ ಊರು ಹೋಗತ್ತೈತೆ, ಕಾಡು ಬಾರ್ದರಿ ಅವೆಲ್ಲ ಡೈಲಾಗ್ಗಳು ಬಿಡು. ನೀನು ಬರೀ ಬಾಯಿ ಮಾತಾಗ ಬೊಗ್ಲನಾಯಿ ನೀನು, ಕಚ್ಚಲ್ಲ ನೀನು. ಬೊಗಳ್ತ್ಯಾ, ಇನ್ನೊಬ್ರ ಕೈ ಕಚ್ಚಿಸ್ಕೊತ್ಯಾ. ಎಷ್ಟೋ ಏಟ್ಗಳು ತಿನ್ನೋದು ನಮ್ಗೆ ಗೊತ್ತಿದ್ದೆ. ಇಷ್ಟು ವೀಡಿಯೋಗಳು ಬರ್ತವೆ, ಇನ್ನೂ ಎಲ್ಲೆಲ್ಲಿ ಏಟ್ಗಳು ತಿಂದಿದ್ಯಾ, ಅದು ಯಾವುದೋ ವೀಡಿಯೋಗಳು ಸಿಗ್ತಲ್ಲ ನಮಗೆ. ಅಪ್ಪ ಕಮ್ಮಿ ಮಾಡೋ. ಏನೋ ಸುಮ್ಮನೆ ಇರಲ್ಲ, ಬೆಳಿಗ್ಗೆ ಎದ್ರೆ ನಿಂದು ನೋಡೋಕ್ಕಾಗಲ್ಲ. ಆ ಇನ್ಸ್ಟಾಗ್ರಾಮ್ ತೆಗೆದ್ರೆ ಆ ಕಿರ್ತಿ ಲೋವರ್ಗಳ ಕಾಟ, ಆ ಫೇಸ್ಬುಕ್ ತೆಗೆದ್ರೆ ಸೆಡೆ ನನ್ನ ಮಗ ಜಗದೀಶನ್ ಕಾಟ. ಅಪ್ಪ ನಮ್ಮ ಕೈ ತಡೆಯೋಕ್ಕಾಗಲ್ಲ ಕಣ ನಿಮ್ಮ ರೋದ್ನಿಗೆ. ಲೈ ನಿಲ್ಸೋ, ಲೈ ನಿಲ್ಸೋ.